ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ವಿಶೇಷವಾದ ನುಡಿಗಟ್ಟನ್ನ ಬಿಡಿಸೋಣ. ಇವತ್ತಿನ ನುಡಿಗಟ್ಟು ಯಾವುದು ಅಂತಂದ್ರೆ, ಅದಕ್ಕಿಂತ ಮೊದಲು ನುಡಿಗಟ್ಟು ಅಂದ್ರೆ ಏನು? ನುಡಿಗಟ್ಟು ಅಂತಂದ್ರೆ ನೀವೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದಿಷ್ಟು ನೇರವಾದ ಪದಗಳನ್ನು ಬಳಸುವ ಬದಲಾಗಿ ವಿಭಿನ್ನವಾದ ವಿಶೇಷ ಅರ್ಥವನ್ನ ಹೊಂದಿರುವಂತ ಪದಗಳನ್ನ ನಮ್ಮ ಭಾಷೆಯಲ್ಲಿ ಬಳಕೆ ಮಾಡ್ತೀವಿ. ಅದಕ್ಕೆ ವಾಕ್ಯ ಪ್ರಯೋಗ ಅಂತ ಹೇಳ್ಬೋದು, ಪದ ಅಂತ ಹೇಳ್ಬೋದು, ಅಥವಾ ಮಾತು ಅಂತನೂ ಕೂಡ ಹೇಳ್ಬೋದು. ಈ ನುಡಿಗಟ್ಟನ್ನ ಬಳಸೋದ್ರಿಂದ ಭಾಷೆಯ ಒಂದು ಸೌಂದರ್ಯ ಹೆಚ್ಚತೈತಿ ಅಂತ ಹೇಳ್ಬೋದು. ಇವತ್ತಿನ ನುಡಿಗಟ್ಟು ಯಾವುದು ಅಂತಂದ್ರೆ ಕೈ ಕಟ್ಟಿ ಕೂಡುವುದು. ಅಂದ್ರೆ ಏನು? ಮೇಲ್ನೋಟಕ್ಕೆ ಒಂದು ಅರ್ಥ ಇರ್ತೈತಿ, ಆದ್ರ ಒಳ ಅರ್ಥ ಬ್ಯಾರೆನೆ ಇರ್ತೈತಿ. ಕೈ ಕಟ್ಟಿ ಕುಳಿತುಕೊಳ್ಳುವುದು ಅಂತಂದ್ರೆ ಸಾಮಾನ್ಯವಾಗಿ ಕೈ ಕಟ್ಟಿ ಕುಳಿತುಕೊಳ್ಳುವುದು ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ಸುಮ್ಮನೆ ಕೂಡುವುದು, ಇದರ ನಿಜವಾದ ಅರ್ಥ ಸುಮ್ಮನೆ ಕೂಡುವುದು. ಸುಮ್ಮನೆ ಕೂಡುವುದು ಅಂದ್ರೆ ಏನು? ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರಿಗೆ ಮಾಡೋದಿಕ್ಕೆ ಸಾಕಷ್ಟು ಕೆಲಸಗಳಿದ್ರು ಏನೂ ಕೆಲಸ ಮಾಡದೆ ನಿಷ್ಕ್ರಿಯವಾಗಿರೋದು, ಸುಮ್ಮನೆ ಕುತ್ಕೊಂಡ್ಬಿಡೋದು. ಕೆಲಸ ಮಾಡಕ್ ಅವಕಾಶಗಳಿದ್ರೂ ಅದನ್ನು ಬಳಸ್ಕೊಳ್ಳದೆ ಇರೋದು. ಆಮೇಲೆ ಅಂತ ಸಂದರ್ಭ ಬಂದ್ರೂ ಯಾವುದೇ ನಿರ್ಧಾರ ತಗೊಳ್ಳದೆ ಇರೋದು. ಅಥವಾ ಸಮಸ್ಯೆ ಬಂದಾಗ ತಾನು ಎದ್ದು ಕಾರ್ಯೋನ್ಮುಖನಾಗಿ ಆ ಸಮಸ್ಯೆಗೆ ಪರಿಹಾರವನ್ನಾದ್ರೂ ಕಂಡು ಹಿಡ್ಕೋಬೇಕು, ಅದನ್ನೂ ಮಾಡದೆ ಇರೋದು. ಸುಮ್ಮನೆ ಕೂತ್ಕೊಳ್ಳೋದು ಅಂದ್ರೆ ನಿಷ್ಕ್ರಿಯ, ಚಲನೆ ಇಲ್ಲದೆ ಇರೋದು ಅಂತ. ನೋಡಿ, ನಮ್ಮ ಹಿರಿಯರು ಈ ಅಷ್ಟೂ ಪದಗಳನ್ನ ಬಳಸೋ ಬದ್ಲಿ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ಜೀವನ ಸಾಗತ್ತಾ ಅಂತ ಕೇಳ್ತಿರ್ತಾರೆ. ಹಾಗಾದ್ರೆ ಈಗ ನಾವು ಸಾಮಾನ್ಯವಾಗಿ ಯಾರ್ದಾರ ಮನೆ ಕೈ ಕಟ್ಕೊಂಡ್ ಅಂದ್ರೆ ಅದ್ರ ಅರ್ಥ ಅಲ್ಲಿ ಬಳಕೆ ಆಗುತ್ತಂತನಾ? ಇಲ್ಲ. ಹೀಗೆ ಸಮಯಕ್ಕೆ ಸಂದರ್ಭಕ್ಕೆ ನೇರವಾಗಿ ಹೇಳಕ್ ಆಗದೆ ಇರುವಂತ ಎಷ್ಟೋ ಮಾತುಗಳಿಗೆ ನಮ್ಮ ಹಿರಿಯರು ನುಡಿಗಟ್ಟನ್ನ ಬಳಸ್ತಾರೆ. ನುಡಿಯ ಕಟ್ಟು ಸಣ್ಣ ಪದ ಇರಬಹುದು, ಆದ್ರೆ ಅದು ವಿಶಾಲವಾದ ಅರ್ಥವನ್ನ ಹೊಂದಿರುತ್ತೆ. ಹೀಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಸಂದರ್ಭ ಬಂದ್ರೂ ಕೂಡ ಎಷ್ಟೋ ಜನರು ಅಯ್ಯೋ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ತಂಪಾಡಿ ತಾವಿರ್ತಾರೆ. ಅಂದ್ರೆ ಇದೆಲ್ಲ ಕೂಡ ಸಂದರ್ಭ ಬೇರೆ ಬೇರೆ ಇರಬಹುದು, ಆದ್ರೆ ಆ ಪದದ ಬಳಕೆ ಈ ಅಷ್ಟು ಸಂದರ್ಭಕ್ಕೂ ಅನ್ವಯಿಸಬಹುದು ಅಂತ ನಾ ಹೇಳ್ಬಹುದು. ಒಂದೇದು ತಾನು ಕಾರ್ಯೋನ್ಮುಖನಾಗದೆ ಸುಮ್ಮನೆ ಕೂತ್ಕೊಳ್ಳೋದು, ಅಥವಾ ಸಮಸ್ಯೆ ಬಂದಾಗ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿದೇನೆ ಸುಮ್ಮನೆ ಕೂತ್ಕೋಬಹುದು, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಸಂದರ್ಭ ಬಂದ್ರೂ ಕೂಡ ನನಗೆ ಯಾಕೆ ಬೇಕು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದು. ಇದು ಕೂಡ ಆಗತ್ತೆ. ಈ ತರ ಏನಾದ್ರೂ ವಿದ್ಯಾರ್ಥಿಗಳು ಜೀವನದಲ್ಲಿ ಇದ್ದು ಬಿಟ್ರೆ ತಾವು ಅನ್ಕೊಂಡಿರುವಂತ ಕನಸು ಸಾಧನೆ ಯಾವುದನ್ನು ಮಾಡಕ್ಕಾಗಲ್ಲ. ಕಾರ್ಯೋನ್ಮುಖನಾಗ್ಬೇಕು ಎದ್ದು. ಅದಕ್ಕೆ ನಮ್ಮ ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ. ಇದು ಅಲ್ಲಿ ಕೂಡ ಈ ನುಡಿಗಟ್ಟಿನ ಬಳಕೆಯಾಗಿದೆ. ಎಲ್ಲರೂ ಕೇಳಿ ಸಂತೋಷ ಆಯ್ತು ಅನ್ಕೊಂಡಿದ್ದೀನಿ. ಮತ್ತೆ ಮುಂದೆ ಸಿಗೋಣ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಎಲ್ಲರಿಗೂ ಧನ್ಯವಾದ.